ಈ ವಕ್ಫ್ ಕಾಯ್ದೆ ಅಂದ್ರೇನು ಮತ್ತೆ ಬರ್ತೀನಿ. ಈಗ ನಿಮಗೆ ಬಹುತೇಕ ಅರ್ಥ ಆಗಿದೆಯಲ್ಲ, ಬಹುತೇಕ ಅರ್ಥ ಆಗಿರುತ್ತೆ ನೋಡಿ. ವಕ್ಫ್ ಅಂದರೆ ಒಂದು ಪರಮ ಪವಿತ್ರವಾದ ಹೆಸರು. ಅಲ್ಲಾಹನ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಪ್ರಮಾಣ, ಹಾಗೆ ಅಲ್ಲಾಹನ ಹೆಸರಿನಲ್ಲಿ ಅಂತ ಅರ್ಥ. ವಕ್ಫ್ ಆಸ್ತಿ ಅಲ್ಲಾಹನ ಹೆಸರಿನಲ್ಲಿದೆ ಅಂತ ಅರ್ಥ. ಈ ಸಂಪತ್ತು ಯಾವುದೇ ವ್ಯಕ್ತಿ ಸಂಸ್ಥೆ ಹೆಸರಲ್ಲಿರಲ್ಲ, ವ್ಯಕ್ತಿ ಸಂಸ್ಥೆ ಹೆಸರಲ್ಲಿರಲ್ಲ. ಮುಸ್ಲಿಮರ ಭೂಮಿ ಮೇಲೆ ನಿಯಂತ್ರಣ ಸಾಧಿಸಲು ವಕ್ಫ್ ಸೃಷ್ಟಿ, ಮುಸ್ಲಿಮರ ಭೂಮಿ ಮೇಲೆ ನಿಯಂತ್ರಣ. 1954-55ರಲ್ಲಿ ವಕ್ಫ್ ಕಾಯ್ದೆಯನ್ನು ಸಂಸತ್ತು ಅಂಗೀಕಾರ ಮಾಡುತ್ತೆ. ನೆಹರು ಕಾಲದಲ್ಲಿ. ಕಾಲಾನಂತರದಲ್ಲಿ ವಕ್ಫ್ ಕಾಯ್ದೆ ರದ್ದು ಮಾಡಲಾಗತ್ತೆ. 1995 ಯಾವಾಗ 90ರ ದಶಕದಲ್ಲಿ ರಾಮ ಮಂದಿರ ಗಲಾಟೆ ಆಗತ್ತೆ, ಆಗ ಮುಸ್ಲಿಮರನ್ನು ತುಷ್ಟೀಕರಣ ಮಾಡೋದಕ್ಕೆ ಹೊಸ ವಕ್ಫ್ ಕಾಯ್ದೆ ಅಂಗೀಕರಿಸಲಾಯಿತು. ಮಾಡಬಾರ್ದು ಅಂತೇನಿಲ್ಲ, ಮಾಡಬೇಕಿತ್ತು. ಆದರೆ ನೀವು ಮಾಡಿದ್ದೇನು? ವಕ್ಫ್ ಮಂಡಳಿಗಳಿಗೆ ಹೆಚ್ಚಿನ ಅಧಿಕಾರ ನೀಡುತ್ತೆ ಈ ಕಾಯ್ದೆ. 2013ರಲ್ಲಿ UPA ಸಂದರ್ಭದಲ್ಲಿ ಮತ್ತೆ ತಿದ್ದುಪಡಿ ತಂದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ತಿದ್ದುಪಡಿ ನಂತರ ವಕ್ಫ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರ. ಯಾವುದನ್ನು ಬೇಕಿದ್ರೆ ಹೇಳ್ಬೋದು ನೀವು. ಯಾವುದೇ ಆಸ್ತಿ ಕಸಿದುಕೊಳ್ಳಲು ಪರಮಾಧಿಕಾರ, ಕೋರ್ಟಲ್ಲಿ ಕ್ವಶನ್ ಮಾಡೋಂಗಿಲ್ಲ ನೀವು. ಯಾವುದೇ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡೋಂಗಿಲ್ಲ. ವಕ್ಫ್ ಬೋರ್ಡ್ ಆಸ್ತಿ ಆಗಿದ್ದರೆ ಅದು ಎಂದಿಗೂ ವಕ್ಫ್ ಆಸ್ತಿ. ಆದರೆ ಆ ಭೂಮಿಯನ್ನು ದಾನದ ರೂಪದಲ್ಲಿ ನೀಡಿರಬೇಕು ನೀವು. ಯಾರು? ಮೊದಲೆಲ್ಲ ಮುಸ್ಲಿಂ ಅರಸರು ಭೂಮಿಯನ್ನು ವಶಕ್ಕೆ ಪಡೀತಾ ಇದ್ರು. ಆ ಭೂಮಿಯನ್ನು ವಕ್ಫ್ಗೆ ದಾನವಾಗಿ ನೀಡ್ತಾ ಇದ್ರು ಅಂದ್ಕೊಳ್ಳಿ. ಅದನ್ನು ಯಾರೋ ಮುಂದೆ ಖರೀದಿ ಮಾಡಿರ್ತಾರೆ. ವಕ್ಫ್ ಜಾಗ ಯಾರಿಗೋ ಒಂದು ಬಂತು, ಹಣ ತಗೊಳ್ಳಿ ಅಂತ ಒಂದು 20-50 ಎಕರೆ. ಈ ಸೇಮ್ ದಲಿತ್ ಭೂಮಿಯನ್ನು ಖರೀದಿ ಮಾಡಬಾರ್ದು, ಮಾರಾಟ ಮಾಡಬಾರ್ದು, ಅದೇ ಥರ. ಈಗ ಯಾವುದಾದ್ರೂ ಕಂಡೀಷನಲ್ಲಿ, ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ, ಮಂತ್ರಾಲಯ ವಿಚಾರಣೆ, ಅದು ಮುಸ್ಲಿಂ ದೊರೆ ಕೊಟ್ಟಿದ್ದಪ್ಪ, ವಾಪಸ್ ಕೊಡಿ ಅಂತ ಕೇಳಿದ್ರೆ ಕೊಡಬೇಕು. ಕೋರ್ಟ್ಗೆ ಹೋಗ್ತೀನಿ, ನೋ ಕೋರ್ಟ್. ಇದು ನಂದಪ್ಪ, ಇಲ್ಲ ಸ್ವಾಮಿ ನಂದಲ್ಲ, ಇದು ನಂದೇ, ನಿಮ್ದಲ್ಲ. ನಿಮ್ದಿದ್ರೆ ಡಾಕ್ಯುಮೆಂಟ್ ಕೊಡಿ. ನಾನು ಡಾಕ್ಯುಮೆಂಟ್ ಕೊಡಲ್ಲ, ನೀನು ತಗೊಂಬ ಡಾಕ್ಯುಮೆಂಟ್. ಅರ್ಥ ಆಯ್ತಾ? ಇದು ಪ್ರಾಬ್ಲಮ್ ಆಗಿರೋದು. ನಮ್ಮ ಜಾಗ ಬಿಟ್ಟು ಕೊಡಿ ಅಂದರೆ ತೆಪ್ಪಗೆ ಭೂಮಿ ಕೊಡಬೇಕು, 45 ದಿವಸದಲ್ಲಿ ಹೋಗ್ಬೇಕು. ವಕ್ಫ್ ಆಸ್ತಿ ಮೌಲ್ಯ ಎಷ್ಟಾಗಿದೆ? ನಾನು ಅದೇ ಹೇಳಿದೆ, ಭಾರತದಲ್ಲಿ ಸೇನೆ, ರೈಲ್ವೆ ಬಿಟ್ಟರೆ ವಕ್ಫ್ ಬಳಿಯೇ ಹೆಚ್ಚು ಆಸ್ತಿ. ಒಂದು ಹೇಳ, 8-10 ಲಕ್ಷ ಎಕರೆ ಅಂತಂದರೆ ಹೇಳ ಎಷ್ಟು ಅಂತ ನೀವು ಆಲೋಚನೆ ಮಾಡಿ. ಇಡೀ ಪ್ರಪಂಚದಲ್ಲಿ ಒಂದು 200 ದೇಶ ಇದೆ. ಓಕೆ, 200 ದೇಶ ಇದೆ. ಅದರಲ್ಲಿ ಒಂದು 200 ಅಂದರೆ ಅಪ್ರಾಕ್ಸಿಮೇಟ್ಲಿ ನಾನು ಹೇಳಿದ್ದು 50 ದೇಶ ಇದೆಯಲ್ಲ, ಒಂದು 50-60 ದೇಶ. ಅದರ ವಿಸ್ತೀರ್ಣ ಈ 8-10 ಲಕ್ಷ ಎಕರೆಗಿಂತ ಕಡಿಮೆ ಇದೆ. ಅರ್ಥ ಆಯ್ತಾ? 50-60 ದೇಶ, ವಿಶ್ವದಲ್ಲಿರುವ 50-60 ದೇಶದ ವಿಸ್ತೀರ್ಣಕ್ಕಿಂತ ಜಾಸ್ತಿ ಇದೆ. ಅಂದರೆ ಒಂದು ದೇಶ ಎಷ್ಟು ದೊಡ್ಡದಿದೆ ಅದಕ್ಕಿಂತ ಜಾಸ್ತಿ ಇದೆ ಇವರು. 50 ದೇಶ, ಒಂದೊಂದೇ ದೇಶ, ನಾನು ಎಲ್ಲ ಸೇರಿಸಿ ಹೇಳ್ತಾ ಇರೋದಿಲ್ಲ. ಒಂದು ದೇಶ, ಈ ದೇಶ ಇದಕ್ಕಿಂತ ಜಾಸ್ತಿ, ಆ ದೇಶ ಅದಕ್ಕಿಂತ ಜಾಸ್ತಿ, ಆ ದೇಶ ಅದಕ್ಕಿಂತ, ಹಾಗೆ 60 ದೇಶ ಬರುತ್ತೆ. ಜಪಾನ್ಗಿಂತ ಜಾಸ್ತಿ, ಆ ಥರ. ಅರ್ಥ ಆಯ್ತಲ್ಲ? ಓಕೆ. ದೇಶಾದ್ಯಂತ ಬರೋಬ್ಬರಿ 30 ವಕ್ಫ್ ಬೋರ್ಡ್ಗಳಿವೆ. ಸ್ವಾತಂತ್ರ್ಯ ಬಂದಾಗ 52,000 ಆಸ್ತಿಗಳನ್ನು ಹೊಂದಿತ್ತು. 52,000 ಆಸ್ತಿಗಳು. 2009ರ ವೇಳೆಗೆ 3 ಲಕ್ಷ ನೋಂದಾಯಿತ ಆಸ್ತಿಗಳು. 2020ರ ಹೊತ್ತಿಗೆ ವಕ್ಫ್ ಆಸ್ತಿಗಳ ಪ್ರಮಾಣ 8.7 ಲಕ್ಷ. ಕೇವಲ 13 ವರ್ಷಗಳಲ್ಲಿ ವಕ್ಫ್ ಭೂಮಿ ದ್ವಿಗುಣಗೊಂಡಿದೆ. 13 ವರ್ಷ ಡಬಲ್. 9.40 ಲಕ್ಷ ಎಕರೆಯಲ್ಲಿ ಹರಣಿಕೊಂಡಿದೆ ವಕ್ಫ್ ಆಸ್ತಿ. ವಕ್ಫ್ ಬೋರ್ಡ್ ಆಸ್ತಿ ಮೌಲ್ಯ 1,000 ಲಕ್ಷ ಕೋಟಿಯಲ್ಲಿದೆ. ವಕ್ಫ್ ಸಂಪತ್ತಿನ ಮೇಲೆ ಶರಿಯಾ ಕಾನೂನು ಬಳಸಲಾಗುತ್ತೆ. ಆಸ್ತಿ ಇರುವ ಸ್ಥಳ, ಅಲ್ಲಿನ ಮೌಲ್ಯ ಆಧರಿಸಿ ನಿರ್ಧಾರ ಮಾಡಬೇಕಾಗತ್ತೆ. ಸಾಕಷ್ಟು ವಕ್ಫ್ ಆಸ್ತಿ ಆಯಕಟ್ಟಿನ ಪ್ರದೇಶಗಳಲ್ಲಿ ಇದೆ. ಜೊತೆಗೆ ಕೆಲವು ಆಸ್ತಿಗಳಿಗೆ ಐತಿಹಾಸಿಕ ನಂಟಿದೆ. ವಕ್ಫ್ ಆದಾಯ ಕೇವಲ ಮುಸ್ಲಿಮರ ಏಳಿಗೆಗೆ ಬಳಸ್ತಾರೆ, ಆದರೆ ತಿಂತಾರೆ. ಬಡವರಿಗೆ ಹೋಗೋದಿಲ್ಲ. ಬಡವರಲ್ಲಿ ಮೈಸೂರಲ್ಲೆಲ್ಲ ಕೆಲವರು ನೋಡಿಲ್ವಾ, ಮುಸ್ಲಿಮರನ್ನ ಪಾಪ ಪಂಚರ್ ಶಾಪ್ ಹಾಕ್ಕೊಂಡು ಅವ್ರಿಗೇನೋ ಸಿಗ್ತಾ ವಕ್ಫಿಂದ. ಈಗ ಮಾಡ್ತಾ ಇರುವಂಥ ಕಾರಣ ಅವರಿಗೆ ಸಿಗಬೇಕು. ಹಾಗಂತ ಕಂಡವರ ಮೇಲೆ ಹೋಗೋಂಗಿಲ್ಲ. ಇನ್ನೇನಾಗತ್ತೆ, ಈ ಟ್ರಿಬ್ಯುನಲ್ ಇದೆಯಲ್ಲ, ಅದೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಥರ ಆಗುತ್ತೆ. ನೀವು ಹೈಕೋರ್ಟ್ಗೆ ಹೋಗ್ಬೋದು, ಇಷ್ಟೇ ವಿಚಾರ, ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ. ಆಮೇಲೆ ಸ್ಪೆಷಲ್ ಸ್ಕಾಲರ್ಗಳನ್ನು ಅದರೊಳಗೆ ಹಾಕ್ತಾರೆ. ಅವರೇ ಪರ್ಮನೆಂಟ್. ಅವ್ರು ಹೇಳಿದ್ದು ಫೈನಲ್ ಅಲ್ಲ, CO ಹೇಳಿದ್ದು ಫೈನಲ್ ಅಲ್ಲ, ಟ್ರಿಬ್ಯುನಲ್ ಹೇಳಿದ್ದು ಫೈನಲ್ ಅಲ್ಲ. ಫೈನಲ್ಲೇ ಅದು ಒಂದು ರೀತಿಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದ್ದಂಗೆ. ಓಕೆ, ಅರ್ಥ ಆಯ್ತಲ್ಲ?
ಗೆ ತಿದ್ದುಪಡಿ ತರಲಾಗಿದೆ. ಇದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂ ಸಂಘಟನೆಗಳು ಹಾಲು ಕುಡಿದಷ್ಟೇ ಸಂತಸದಲ್ಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ಒಬ್ಬರು ಶ್ರೀಕಾಂತ್ ಏಕನಾಥ್ ಶಿಂದೆ ಅಂತ ಮಾತಾಡಿದ್ರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮಗ. ಅವರೊಂದು ಮಾತನ್ನು ಹೇಳ್ತಾರೆ, ಶಾಬಾನುಗೆ ಅನ್ಯಾಯ ಮಾಡಿದವರು. ಏನು ಶಾಬಾನು ಪ್ರಕರಣ? ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಮತ್ತೊಮ್ಮೆ. ಕಾಂಗ್ರೆಸ್ ವಿರುದ್ಧ ಯಾವತ್ತೂ ಕೂಡ BJP ಹರಿಹಾಯ್ತಾ ಇರುತ್ತೆ, ನೀವು ತಪ್ಪು ಮಾಡಿದ್ದೀರಿ ಅಂತೇಳಿ. ತಪ್ಪು ಮಾಡ್ತಾ ಅವತ್ತು ರಾಜೀವ್ ಗಾಂಧಿ ಸರ್ಕಾರ ಶಾಬಾನು ಅನ್ನೋಂಥ ಹೆಣ್ಣುಮಗಳಿಗೆ ಗಂಡ ಡಿವೋರ್ಸ್ ಕೊಡ್ತಾನೆ, ತಲಾಕ್ ಕೊಡ್ತಾನೆ. ಶಾಬಾನು ಅನ್ನೋಂಥ ಹೆಣ್ಣುಮಗಳಿಗೆ, ಮುಸ್ಲಿಂ ಹೆಣ್ಣುಮಗಳಿಗೆ ಗಂಡ ತಲಾಕ್ ಕೊಡ್ತಾನೆ. ಆಕೆ ಏನು ಮಾಡ್ತಾಳೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾಳೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಆಕೆಗೆ ಏನು ಪರಿಹಾರ ಕೊಡಿ ಅಂತ ಹೇಳುತ್ತೆ ಅಲ್ವಾ? ತಲಾಕ್ ಕೊಟ್ಟರೆ ಅಥವಾ ಡಿವೋರ್ಸ್ ಕೊಟ್ಟರೆ ಏನು ಮಾಡ್ತೀವಿ? ಗಂಡ ಏನು ದುಡ್ಡು ಕೊಟ್ಟಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ರೆ ಪರಿಹಾರ ಕೊಡ್ರಪ್ಪ, ಜೀವನಾಂಶ ಕೊಡ್ರಪ್ಪ ಅಂತ ಕೇಳುತ್ತೆ. ಸುಪ್ರೀಂ ಕೋರ್ಟ್ ಜೀವನಾಂಶ ಕೊಡಿ ಅಂತ ಹೇಳುತ್ತೆ. ಆಗ ಮುಸ್ಲಿಮರದಲ್ಲಿ ಒಂದು ವೈಯಕ್ತಿಕ ಕಾನೂನು ಅಂತಿದೆ. ಅಲ್ಲಿ ಅವ್ರು ಹೇಳೋದು ಹಿಂದೂಗಳಲ್ಲಿರುವಂಗೆ 7 ಜನ್ಮದಲ್ಲವು ಅಥವಾ 7 ಜನ್ಮದಲ್ಲಿ ನೀನೇ ಹೆಂಡತಿ ಆಗಿರುವಂತ ಅಲ್ಲ. ನಮ್ಮಲ್ಲೊಂದು ಅಗ್ರಿಮೆಂಟ್, ಗಂಡ ಹೆಂಡತಿಯನ್ನು ಬಿಟ್ಟ ತಕ್ಷಣ ಅವಳಿಗೇನು ಜೀವನಾಂಶ ಕೊಡಬೇಕು ಅಂತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಕೊಡ್ಲಿಕ್ಕೆ ಹೇಳ್ತಲ್ಲ. ಒಂದು ನಿಯೋಗ ಬಂದು ರಾಜೀವ್ ಗಾಂಧಿ ಅವರನ್ನ ಭೇಟಿಯಾಗುತ್ತೆ, ನಮ್ಮ ಇಸ್ಲಾಂನಲ್ಲಿ ಹಿಂಗಿಲ್ಲ ಅಂತೇಳಿ. ರಾಜೀವ್ ಗಾಂಧಿ ಏನು ಮಾಡಿದರು? ರಾಜೀವ್ ಗಾಂಧಿ ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಆ ರೀತಿ ಮುಸ್ಲಿಂ ಮಹಿಳೆಯರಿಗೆ ಕೊಡೋಂಗಿಲ್ಲ ಅಂದರೆ ಶಾಬಾನಿಗೆ ದುಡ್ಡಿಲ್ಲ, ಜೀವನಾಂಶ ಇಲ್ಲ. ಹಾಗಿದ್ರೆ ಕಾನೂನಿಗಿಂತ ಮೇಲಾಗ್ಬಿಡ್ತಾ ಧರ್ಮ ಇಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು. ವೈಯಕ್ತಿಕವಾಗಿ ಕೆಲವು ನಂಬಿಕೆಗಳು ಬೇರೆ ವಿಚಾರ, ಆದರೆ ಹೆಣ್ಣುಮಗಳಿಗೆ ಆಗ್ತಾ ಇರುವಂಥ ಅನ್ಯಾಯ. ಆ ನಂತರ ಹಿಂದೂಗಳು ಸಿಡಿದೆದ್ರು ಅನ್ನೋ ಕಾರಣಕ್ಕಾಗಿ ರಾಮ ಮಂದಿರದ ದೇವಸ್ಥಾನ ಬೀಗ ಓಪನ್ ಮಾಡಿತು. ಇದೆಲ್ಲ ಕತೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.